ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರಾಮಚಂದ್ರ ಕನ್ನಡ ಮಿತ್ರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಸುಮಾರು ದಿನಗಳಾದ ಮೇಲೆ ನಾನು ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಯಾರಿಗೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂತಂದರೆ, 2026ನೇ ಸಾಲಿನಲ್ಲಿ SSLC ಪರೀಕ್ಷೆ ಬರೆದಂತಹ ಆ ಪರೀಕ್ಷೆಯಲ್ಲಿ ಕಾರಣಾಂತರಗಳಿಂದ ಫೇಲ್ ಆದಂತಹ ಮಕ್ಕಳಿಗೆ ಮತ್ತು ಎರಡನೇ ಸಲ ಇನ್ನೊಂದು ನಿಮ್ಮ ಅಂಕಗಳನ್ನು ಇನ್ನೂ ಹೆಚ್ಚು ಮಾಡಿಕೊಳ್ಳೋದಕ್ಕೆ ಯಾರು ಪ್ರಯತ್ನ ಮಾಡ್ತಾಯಿದ್ದೀರೋ ಮತ್ತು ಎರಡನೇ ಎಕ್ಸಾಮ್ ಯಾರು ಬರೀತಾ ಇದ್ದೀರೋ ಅವ್ರಿಗೋಸ್ಕರ ಈ ಒಂದು ನಾನು ವಿಡಿಯೋವನ್ನು ಮಾಡ್ತಾಯಿದ್ದೀನಿ. ಪ್ರೀತಿಯ ಮಕ್ಕಳೇ, ಯಾವುದೇ ಕೂಡ ನಾನು ಈಗಾಗಲೇ ಹೇಳಿದಂತೆ ಯಾರಾದರೂ ಫೇಲ್ ಆಗಿರುವಂತಹ ಮಕ್ಕಳು ಇನ್ನೊಂದು ಸಲ ನೀವು ಪರೀಕ್ಷೆಗೆ ತಯಾರಿ ಮಾಡ್ತಾಯಿದ್ರೆ ಯಾವುದೇ ರೀತಿ ನೀವು ಜಿಗುಪ್ಸೆ ಹೊಂದುವುದು ಬೇಡ. ಖಂಡಿತವಾಗಲೂ ಈ ಪರೀಕ್ಷೆಯಲ್ಲಿ ಪರೀಕ್ಷೆ 2ರಲ್ಲಿ ನೀವು ಖಂಡಿತವಾಗ್ಲೂ ನೀವು ಉತ್ತಮ ಅಂಕಗಳೊಂದಿಗೆ ಪಾಸ್ ಆಗ್ತೀರ ಅಂಥೇಳಿ ಒಂದು ನಂಬಿಕೆ ಇರಲಿ, ಆತ್ಮವಿಶ್ವಾಸ ಇರಲಿ. ಆ ಆತ್ಮವಿಶ್ವಾಸದಿಂದ ಪರೀಕ್ಷೆಯನ್ನು ಎದುರಿಸಿ ಖಂಡಿತ ನಿಮಗೆ ಜಯ ಸಿಕ್ಕೇ ಸಿಗ್ತದೆ. ಮತ್ತು ನಿಮ್ಮ ಸ್ನೇಹಿತರಂತೆ ನೀವು ಕೂಡ ಕಾಲೇಜುಗಳಿಗೆ ಹೋಗೋದಕ್ಕೆ ಸಾಧ್ಯ ಆಗತ್ತೆ. ಆ ಪರೀಕ್ಷೆಗೆ ಸಂಬಂಧಪಟ್ಟಂತೆ ನಾನು ಇಲ್ಲಿ ಕೊಡ್ತಾ ಇರುವಂತಹ ಪ್ರಶ್ನೆಗಳನ್ನೇ ನೀವು ಓದ್ಕೊಂಡ್ರೆ ಖಂಡಿತವಾಗಲೂ ನಾನು ಈಗಾಗಲೇ ತಮ್ಮನಲ್ಲಿ ತಿಳಿಸಿರುವಂತಹ 71 ಅಂಕಗಳು ನಿಮ್ಮದಾಗುತ್ತದೆ. ಖಂಡಿತ ಇದು ಬರುವ ಸಾಧ್ಯತೆ ಇದೆ. ಬಹುಶಃ ನೀವು ಅದಕ್ಕಿಂತ ಹೆಚ್ಚಿನ ಅಂಕಗಳನ್ನೇ ಪಡೆದುಕೊಳ್ಳೋದಕ್ಕೆ ನಿಮಗೆ ಈ ಒಂದು ವಿಡಿಯೋ ಹೆಲ್ಪ್ ಆಗಬಹುದು. ಹಾಗಾಗಿ ನಾನು ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಪ್ರೀತಿಯ ಮಕ್ಕಳೇ, ವಿಡಿಯೋಗೊಂದು ಲೈಕನ್ನು ಈಗಲೇ ಮಾಡಿಬಿಡಿ. ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡ್ಕೊಳ್ಳಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ವಿಡಿಯೋವನ್ನು ಪ್ರಾರಂಭ ಮಾಡೋಣ. ಮಕ್ಕಳಿಗೆ ನಮಗೆ SSLC ಪ್ರಥಮ ಭಾಷೆ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ 1 ಅಂಕದ ಪ್ರಶ್ನೆಗಳನ್ನ ಯಾವ್ದು ಕೇಳ್ತಾರೆ ಅಂತಂದರೆ, ಪ್ರಾಣಿಗಳು ತಮ್ಮ ಮಕ್ಕಳಿಗೆ ಯಾವ ವಿಚಾರವಾಗಿ ತರಬೇತು ಕೊಡುತ್ತವೆ? 2 ಪಾಯಿಂಟನ್ನು ಇಲ್ಲಿ ಬರೀಬೇಕಾಗತ್ತೆ. ಒಂದು ಆಹಾರದ ವಿಚಾರವಾಗಿ ಮತ್ತು ಚಲನವಲನಗಳ ವಿಚಾರವಾಗಿ ಇಲ್ಲಿ ಪ್ರಾಣಿಗಳು ತಮ್ಮ ಮಕ್ಕಳಿಗೆ ತರಬೇತಿಯನ್ನು ಕೊಡುತ್ತವೆ. ಮುಂದಿನ ಪ್ರಶ್ನೆ, ಕನ್ನಡಕ್ಕೆ ಪರ್ಷಿಯನ್ ಶಬ್ದಗಳು ಯಾವಾಗ ಬಂದವು? ಇದಕ್ಕೆ ಉತ್ತರ, ಮಹಮ್ಮದೀಯರ ಕಾಲದಲ್ಲಿ ಕನ್ನಡಕ್ಕೆ ಪರ್ಷಿಯನ್ ಶಬ್ದಗಳು ಬಂದವು. ಇನ್ನು ಮುಂದೆ, ಶಾನುಭೋಗರ ಬ್ರಹ್ಮಾಸ್ತ್ರ ಯಾವುದು? ಈ ಪ್ರಶ್ನೆಯನ್ನು ಕೇಳ್ಬೋದು. ಇದಕ್ಕೆ ಸರಿಯಾದ ಉತ್ತರ ಕಿರ್ಧೆ ಪುಸ್ತಕ. ಮುಂದಿನ ಪ್ರಶ್ನೆ, ಹಸಿದು ಮಲಗಿದ್ದ ಹುಲಿಯು ಏನೆಂದು ಯೋಚಿಸಿತು? ಆಹಾರಕ್ಕೆ ವಿಧಿ ಏನನ್ನ ಒದಗಿಸುವುದು ಎಂದು ಹುಲಿ ಯೋಚಿಸಿತು. ಮುಂದೆ, ವೆಸ್ಟ್ ಮಿನಿಸ್ಟರ್ ಅಬೆ ಯಾರ ಸ್ಮಾರಕವಾಗಿದೆ? ಬಹಳ ಸುಲಭವಾಗಿದೆ ಮಕ್ಕಳೇ, ಸತ್ತವರ ಸ್ಮಾರಕವಾಗಿದೆ. ನೆಕ್ಸ್ಟ್, ಆಂಗ್ಲ ಸಾಮ್ರಾಜ್ಯದ ವೈಭವ ಕಂಡುಬರುವ ಓಣಿ ಯಾವುದು ಅಂತ ಕೇಳಬಹುದು. ಇದಕ್ಕೆ ಸರಿಯಾದ ಉತ್ತರ ಚೇರಿಂಗ್ ಕ್ರಾಸ್. ಮುಂದಿನ ಪ್ರಶ್ನೆ, ಕೌಸಂಬಿಯ ಅರಸ ಯಾರು? ಕೌಸಂಬಿಯ ಅರಸ ಅತಿಬಳ. ಮುಂದಿನ ಪ್ರಶ್ನೆ, ಸೂರ್ಯಮಿತ್ರನು ತನಗೆ ಕಾಶ್ಯಪಿ ಎಂಬ ತಂಗಿ ಇಲ್ಲ ಎಂದು ಹೇಳಲು ಕಾರಣವೇನು? ಅವು ಯಾಕೆ ಹೇಳ್ತಾರೆ ಅಂತಂದರೆ, ಸಲುಗೆ ಕೊಟ್ಟರೆ ಮೊದಲಿನಂತೆ ಕೆಡುತ್ತಾರೆ ಎಂದು ಅವರು ತಂಗಿ ಇಲ್ಲ ಅಂತ ಹೇಳ್ತಾರೆ. ಮುಂದಿನ ಪ್ರಶ್ನೆ, ಕುಂಪಣಿ ಸರ್ಕಾರ ಹೊರಡಿಸಿದ ಆದೇಶವೇನು? ಇದಕ್ಕೆ ಉತ್ತರ ನಿಶಸ್ತ್ರೀಕರಣ ಆದೇಶವನ್ನು ಹೊರಡಿಸ್ತದೆ. ನೆಕ್ಸ್ಟ್, ಹಲಗಲಿ ಗ್ರಾಮ ಎಲ್ಲಿದೆ? ಬಾಗಲಕೋಟೆಯ ಮುಧೋಳ ಸಂಸ್ಥಾನದಲ್ಲಿ ಹಲಗಲಿ ಗ್ರಾಮ ಇದೆ. ಮುಂದೆ, ದ್ರೋಣನು ಪರಶುರಾಮನಿಗೆ ಏಕೆ ಬಂದನು? ಇಲ್ಲಿ ದ್ರವ್ಯವನ್ನು ಬೇಡಲು ಬಂದನು ಅಥವಾ ಸಂಪತ್ತನ್ನು ಬೇಡಲು ಬಂದನು. ಮುಂದಿನ ಪ್ರಶ್ನೆ, ದೃಪದನು ಪಡಿಯರನಿಗೆ ಏನೆಂದು ಹೇಳಿ ಕಳುಹಿಸಿದನು? ದ್ರೋಣನೆಂಬ ಸ್ನೇಹಿತ ನನಗೆ ಇಲ್ಲ, ಅವನನ್ನು ಹೊರಗೆ
ನೂಕಿಬಿಡಿ ಎಂದು ಹೇಳಿ ಕಳುಹಿಸಿದನು. ಮುಂದಿನ ಪ್ರಶ್ನೆ, ಪುಟ್ಟಪೂರಿ ಏನು ಮಾಡುತ್ತಿದ್ದಾಳೆ ಎಂದು ಕೇಳಬಹುದು. ಅದಕ್ಕೆ ಸರಿಯಾದ ಉತ್ತರ ಮುಸುರೆ ತಿಕ್ಕುತ್ತಿದ್ದಾಳೆ. ಮುಂದೆ, ಪುಟ್ಟಪೂರಿಯ ಅಮ್ಮ ಎಲ್ಲಿ ಮಲಗಿದ್ದಾಳೆ? ಪುಟ್ಟಪೂರಿಯ ಅಮ್ಮ ಎಲ್ಲಿ ಮಲಗಿದ್ದಾಳೆ? ಗುಡಿಸಲಿನಲ್ಲಿ ಮಲಗಿದ್ದಾಳೆ. ಇದಿಷ್ಟು 1 ಅಂಕದ ಪ್ರಶ್ನೆಗಳು. ಇವುಗಳನ್ನೇ ಕೇಳುವ ಸಾಧ್ಯತೆ ಹೆಚ್ಚಿದೆ ಮಕ್ಕಳೇ. ಈಗ 2 ಅಂಕದ ಪ್ರಶ್ನೆಗಳನ್ನು ನಾವು ಗಮನಿಸೋಣ. ವ್ಯಾವಹಾರಿಕ ಮತ್ತು ಗ್ರಾಂಥಿಕ ಭಾಷೆಯ ಲಕ್ಷಣಗಳೇನು? ಲಿಪಿಯ ಜಾಡು ಆರಂಭಗೊಂಡ ಬಗೆ ಹೇಗೆ? ಈ ಪಾಠದಲ್ಲಿ 2 ಪ್ರಶ್ನೆಗಳು ಕೇಳುವ ಸಾಧ್ಯತೆ ಇದೆ. ಮುಂದೆ, ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಯಾವ ಕ್ಷೇತ್ರಗಳು ಸ್ವಯಂ ಆಡಳಿತ ಕ್ಷೇತ್ರಗಳಾದವು? ನೆಹರು ಅವರು ಸರ್ ಎಂ ವಿಶ್ವೇಶ್ವರಯ್ಯ ಅವರ ಬಗ್ಗೆ ಏನೆಂದು ಹೇಳಿದ್ದಾರೆ? ನೆಕ್ಸ್ಟ್, ಉಲವರ್ತ ಅಂಗಡಿಯಲ್ಲಿ ಸಿಗುವ ವಸ್ತುಗಳಾವುವು? ಪೊಯೆಟ್ ಕಾರ್ನರಲ್ಲಿ ಯಾವ ಕವಿಗಳ ಸಮಾಧಿಗಳಿವೆ? ನಾನು ಒಂದೊಂದು ಪಾಠದಲ್ಲಿ 2 ಪ್ರಶ್ನೆಗಳನ್ನ ಕೊಟ್ಟಿದ್ದೇನೆ. ಇವುಗಳಿಗೆ ಹೆಚ್ಚು ಆದ್ಯತೆಯನ್ನು ಕೊಟ್ಟರೆ ನಿಮಗೆ ಖಂಡಿತ ಅಂಕ ಸಿಗ್ತದೆ. ಮುಂದೆ, ರಾಜಸಭೆಯಲ್ಲಿ ಅಗ್ನಿಭೂತಿ ವಾಯುಭೂತಿಯರನ್ನು ಮೂರ್ಖರೆಂದು ತೀರ್ಮಾನಿಸಿದ್ದೇಕೆ? ಸೂರ್ಯಮಿತ್ರನು ಮಾವನೆಂದು ತಿಳಿದಾಗ ವಾಯುಭೂತಿಯ ಪ್ರತಿಕ್ರಿಯೆ ಹೇಗಿತ್ತು? ಮುಂದಿನ ಪ್ರಶ್ನೆ, ಹಕ್ಕಿಯ ಹಾರಾಟವನ್ನು ಆಕಾಶಕ್ಕೆ ಹೇಗೆ ಹೋಲಿಸಿದ್ದಾರೆ? ಹೊಸಗಾಲದ ಹಸು ಮಕ್ಕಳನ್ನು ಹಕ್ಕಿ ಹೇಗೆ ಹರಸಿದೆ? ಹಲಗಲಿಯ ಬೇಡರು ದಂಗೆ ಏಳಲು ಕಾರಣವೇನು? ದಂಡು ಹಲಗಲಿಯ ಮೇಲೆ ಹೇಗೆ ದಾಳಿ ನಡೆಸಿತು? ಮುಂದಿನ ಪ್ರಶ್ನೆ, ಭಗತ್ ಸಿಂಗ್ ಜಲಿಯನ್ ವಾಲಾಬಾಗ್ನ ಮಣ್ಣಿನ ಕುರಿತು ತನ್ನ ತಂಗಿಗೆ ಏನೆಂದು ಹೇಳುತ್ತಾನೆ? ಭಗತ್ ಸಿಂಗ್ ಜಲಿಯನ್ ವಾಲಾಬಾಗ್ ಮಾರಣ ಹೋಮದಿಂದ ತೆಗೆದುಕೊಂಡ ನಿರ್ಧಾರವೇನು? ಅಂದವಾದ ಬರವಣಿಗೆ ಬಗ್ಗೆ ಗಾಂಧೀಜಿಯವರ ಅಭಿಪ್ರಾಯವೇನು? ವಿವೇಕಾನಂದರ ದೃಷ್ಟಿಯಲ್ಲಿ ದೇಶದ ಪ್ರಗತಿ ಸ್ಥಿರವಾಗುವುದು ಯಾವಾಗ? ಭಗವಂತನಲ್ಲಿ ಶರಣಾಗುವ ಭಾವ ಅಕ್ಕಮಹಾದೇವಿಯ ವಚನದಲ್ಲಿ ಹೇಗೆ ವ್ಯಕ್ತಗೊಂಡಿದೆ? ಜ್ಞಾನಿ ಅಜ್ಞಾನಿಗಳ ಸಂಘದ ಬಗೆಗಿನ ಅಕ್ಕಮಹಾದೇವಿಯ ಅಭಿಪ್ರಾಯವೇನು? ಪೈಗಳ ತಮ್ಮನ ನೂಲು ಮದುವೆಯಲ್ಲಿ ಅಂಗಳದಲ್ಲಿ ಏನೇನು ಸಿದ್ಧತೆಗಳಾಗುತ್ತಿದ್ದವು? ಇಲ್ಲಿ ರಾಂಗ್ ಇದೆ. ನೆಕ್ಸ್ಟ್, ಪ್ರಾಸ ಬಿಡಬೇಕೆಂದು ನಿರ್ಧರಿಸಿದ ಬಳಿಕ ಪೈಗಳು ಯಾವ ಕೃತಿಯನ್ನು ಬರೆದರು? ಮುಂದೆ, ಗುರುಪದೇಶದ ಗುಣಗಳನ್ನು ಪಟ್ಟಿ ಮಾಡಿ. ರಾಜರ ಪ್ರಕೃತಿ ಹೇಗಿರುತ್ತದೆ? ಮಕ್ಕಳೇ, ಇಲ್ಲಿ ನಾನು ಈ ಪೂರಕ ಪಾಠದಲ್ಲಿ ತಿಳಿಸಿರುವಂಥ ಪ್ರಶ್ನೆಗಳು ಖಂಡಿತ ಬಂದೇ ಬರ್ತವೆ. ಇವುಗಳಿಗೆ ಹೆಚ್ಚು ನೀವು ಅಭ್ಯಾಸ ಮಾಡಿಕೊಳ್ಳಿ. ಇನ್ನು ಕೃತಿಕಾರರ ಪರಿಚಯಕ್ಕೆ ನಾವು ನೋಡೋದಾದರೆ DS ಜಯಪ್ಪ ಗೌಡ, ಸಾರಾ ಅಬೂಬಕ್ಕರ್, ಕುವೆಂಪು, ರನ್ನ ಇವುಗಳಲ್ಲಿ ಯಾರಾದರೂ ಇಬ್ಬರನ್ನ ಕೇಳುವ ಸಾಧ್ಯತೆ ಹೆಚ್ಚಿದೆ. ಹಾಗಾಗಿ ಇವ್ರ ಬಗ್ಗೆ ನೀವು ಗಮನಿಸಿ. ಇನ್ನು ಮುಂದೆ ಛಂದಸ್ಗೆ ಹೋದಾಗ ಇಲ್ಲಿ ಕಂದ ಕೇಳಬಹುದು. ಇದನ್ನು ನಾನು ಇಲ್ಲಿ ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳ್ತೇನೆ. ಇಲ್ಲಿ ಹೇಗೆ ಬರೀಬೇಕು ಅಂತೇಳಿ. ಕಂದ ಕೊಟ್ಟಾಗ ಅವರು 2 ಸಾಲು ಕೊಡ್ತಾರೆ. 2 ಸಾಲು ಕೊಟ್ಟಾಗ ಆ ಸಾಲುಗಳು ಹೀಗಿರ್ತವೆ. ನೀವು ಮಾತ್ರೆಗಳನ್ನು ಹಾಕಿ 4 4 4 4 4 4 4 ಅಂತ ಗಣ ಮಾಡಿ ಇಲ್ಲಿ ಕೆಳಗಡೆ ನೀವು ಕಂದ ಅಂತ ಬರೆದ್ರೆ ಇಲ್ಲಿ 3 ಅಂಕ ಸಿಗ್ತದೆ. ಅಥವಾ 3 ಸಾಲು ಕೊಟ್ಟಾಗ 1 2 3 ಕೊಡ್ತಾರೆ. ಮೊದಲನೇ ಸಾಲಲ್ಲಿ ನಿಮಗೆ 14 ಮಾತ್ರೆ ಬಂದರೆ 3 4 3 4 ಹೀಗೆ 3 4 3 4 ಮಾಡಿ ಕೊನೆಯಲ್ಲಿ 2 ಈ ರೀತಿ ಬಂದರೆ ಅದು ಭಾಮಿನಿ ಷಟ್ಪದಿ ಅಂತ ನೀವಿಲ್ಲಿ ಬರೀಬೇಕು. ಭಾಮಿನಿ ಷಟ್ಪದಿ. ಇದನ್ನು ಬರೆದಿಲ್ಲದ್ರೆ ನಿಮಗೆ 1 ಅಂಕ ಕಡಿತ ಮಾಡ್ತಾರೆ. ಹಾಗಾಗಿ ಅದನ್ನು ಬರೆದ್ರೆ ನಿಮ್ಗೆ 3 ಅಂಕ ಸಿಗ್ತದೆ. ಇನ್ನು ವಾರ್ಧಕ ಷಟ್ಪದಿಗೆ ಬಂದಾಗ ಇದು ಕೂಡ 3 ಸಾಲು ಇರ್ತದೆ. ಇಲ್ಲಿ ಮೊದಲನೇ ಸಾಲಿನಲ್ಲಿ 20 ಮಾತ್ರೆಗಳು ಬಂದರೆ ಅದು ವಾರ್ಧಕ ಷಟ್ಪದಿ ಇರ್ತದೆ. 5 ಮಾತ್ರೆಗಳಿಗೆ ನೀವು ಇಲ್ಲಿ ಗಣ ವಿಭಾಗವನ್ನು ಮಾಡಬೇಕಾಗತ್ತೆ. ಕೊನೆಯಲ್ಲಿ 2 ಅಂದರೆ 1 ಗುರು ಉಳಿಯುತ್ತದೆ. ಹೀಗೆ ಬರೆದು ಕೊನೆಯಲ್ಲಿ ನೀವು ವಾರ್ಧಕ ಷಟ್ಪದಿ ಅಂತ ಬರೀಬೇಕಾಗತ್ತೆ. ಇನ್ನು ಉತ್ಪಲಮಾಲಾ ವೃತ್ತ. ಉತ್ಪಲಮಾಲಾ ವೃತ್ತ ಅಂದರೆ ಒಂದೇ ಸಾಲು ಕೊಟ್ಟಿರ್ತಾರೆ. ಮೇಲೆ ಗಣಗಳು ಭರನ ಬಬರ ಗಣಗಳು ಬಂದರೆ ಅದು ಉತ್ಪಲ. ಇನ್ನು ಚಂಪಕಮಾಲ ಅದು ಕೂಡ ಒಂದೇ ಕೊಟ್ಟಿರ್ತಾರೆ. ಇಲ್ಲಿ ನಜ ಭಜ ಜಜರ ಗಣಗಳು ಬಂದರೆ ಅದು ಚಂಪಕ ಅಂಥೇಳಿ ನೀವು ಬರೆದರೆ ನಿಮಗೆ ಇಲ್ಲಿ ಕೂಡ 3 ಅಂಕ ಸಿಗ್ತದೆ. ಭಾಳ ಸುಲಭವಾಗಿ ಇಲ್ಲಿ ಗಳಿಸ್ಕೊಳ್ಬೋದು ಅಂಕಗಳನ್ನು. ಖಂಡಿತ ನನಗೆ ತಿಳಿದ ಮಟ್ಟಿಗೆ ಈ ಸಲ ನಿಮಗೆ
ಕಂದ ಪದ್ಯವನ್ನೇ ಕೇಳುವ ಸಾಧ್ಯತೆ ಹೆಚ್ಚಿದೆ. ಹಾಗಾಗಿ ಇದನ್ನು ಹೆಚ್ಚು ಗಮನಿಸಿಕೊಳ್ಳಿ. ಇನ್ನು ಅಲಂಕಾರದ ವಿಷಯಕ್ಕೆ ಬಂದಾಗ ಉಪಮಾಲಂಕಾರವನ್ನೇ ಕೇಳ್ತಾರೆ ಅನ್ನೋದು ನನ್ನ ಭಾವನೆ. ಹಾಗಾಗಿ ಇಲ್ಲಿ ಉಪಮಾಲಂಕಾರ ಅಂತಂದರೆ ಅಂತೆ ಬಂದಿರ್ತದೆ ಅಥವಾ ಹಾಂಗ ಬಂದಿರ್ತದೆ ಅಥವಾ ಓಲ್ ಬಂದಿರ್ತದೆ. ಈ ಮೂರು ಪದಗಳು ಬಂದರೆ ಇದು ಖಂಡಿತವಾಗಲೂ ಉಪಮಾಲಂಕಾರ. ಒಂದು ವೇಳೆ ಇದಿಲ್ಲ ಅಂತಂದರೆ ಅದು ಯಾವುದು ನಿಮಗೆ ರೂಪಕಾಲಂಕಾರಕ್ಕೆ ಸಂಬಂಧಪಟ್ಟಿರುವಂಥದ್ದು ನೋಡಿಕೊಂಡು ಹಾಕಿ. ಇನ್ನು ಗಾದೆಗಳ ವಿಷಯಕ್ಕೆ ಬಂದಾಗ ನಾನು ಇಲ್ಲಿ 4 ಗಾದೆಗಳನ್ನು ಕೊಟ್ಟಿದ್ದೇನೆ. ಹಾಸಿಗೆದಷ್ಟು ಕಾಲು ಚಾಚು, ಕೂಡಿ ಬಳದರೆ ಸ್ವರ್ಗ ಸುಖ, ಕುಂಬಾರನಿಗೆ ವರ್ಷ, ದೊಣ್ಣೆಗೆ ನಿಮಿಷ, ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಸುಖವಿಲ್ಲ. ಇವುಗಳನ್ನು ನೀವು ಯಾವುದಾದ್ರೂ ಒಂದು ಉದಾಹರಣೆಯೊಂದಿಗೆ ವಿವರಣೆ ಕೊಟ್ಟರೆ ಗಾದೆ ಮಾತಲ್ಲೂ 3 ಅಂಕ ಸಿಗ್ತದೆ. ಇನ್ನು ಮುಂದೆ ಸಂದರ್ಭದ ವಾಕ್ಯಗಳು. ಸಾಮಾಜಿಕ ಕಾನೂನುಗಳ ಹರಿಕಾರ, ಇದು ಭಾಗ್ಯಶಿಲ್ಪಿಗಳ ಪಾಠದಿಂದ. ಅವರಿಗೆ ಅವರವರ ಪ್ರಜ್ಞೆಯೇ ದೇವರಾಗಿತ್ತು, ಇದು ದೇವನೂರು ಮಹಾದೇವರವರು ಬರೆದಿರುವಂತಹ ಎದೆಗೆ ಬಿದ್ದ ಅಕ್ಷರ. ದಯವಿಟ್ಟು ಬಾಗಿಲು ತೆಗೀರಿ, ನಾನು ಗಾಯಗೊಂಡಿದ್ದೇನೆ, ಇದು ಸಾರಾ ಅಬುಬಕ್ಕರ್ ಅವರು ಬರೆದಿರುವಂತಹ ಯುದ್ಧ ಪಾಠದಿಂದ. ಹಸಿರು ಹಸಿರಿಳೆ ಉಸಿರು, ಇದು ಕುವೆಂಪುರವರು ಬರೆದಿರುವಂಥ ಹಸಿರು ಪದ್ಯದಿಂದ. ವಿದ್ಯಾಧನಮೇ ಧನಮಪ್ಪದು, ಇದು ಪಂಪರವರು ಬರೆದಿರುವಂತಹ ಕೆಮ್ಮನೆ ಮೀಸೆ ಒತ್ತನೆ ಪದ್ಯದಿಂದ. ದೇವರೇ ಮರ ಹತ್ತುವಷ್ಟು ಅವಕಾಶ ಕರುಣಿಸು, ಇದು ಎನ್ ಮೂರ್ತಿರವರು ಬರೆದಿರುವಂತಹ ವ್ಯಾಘ್ರಗೀತೆ ಪಾಠದಿಂದ. ಸಾರ್ವಭೌಮರ ನೆತ್ತಿಯ ಕುಕ್ಕಿ, ಇದು ದರಾ ಬೇಂದ್ರೆ ಅವರು ಬರೆದಿರುವಂಥ ಹಕ್ಕಿ ಹಾರದಿಂದ ನೋಡಿದಿರೋ ಪದ್ಯದಿಂದ. ಸಮರದೊಳನ ಗಜ್ಜ ಪೇಳಿ ಮಾವುದು ಕಜ್ಜಂ, ಇದು ರನ್ನ ಬರೆದಿರುವಂತಹ ಚಲಮನೆ ಮೆರವಂ ಪದ್ಯದಿಂದ ಆಯ್ಕೆ ಮಾಡಿಕೊಂಡಿರುವಂಥದ್ದು. ಈ ಹೇಳಿಕೆಗಳಲ್ಲಿ ಖಂಡಿತ ನಿಮಗೆ ಈ ಸಂದರ್ಭದ ಹೇಳಿಕೆಗಳು ಬರುವ ಸಾಧ್ಯತೆ ಇದೆ, ಇವುಗಳನ್ನು ಗಮನಿಸ್ಕೊಳ್ಳಿ. ಇನ್ನು ಕಂಠಪಾಠದ ಪದ್ಯಕ್ಕೆ ಸಂಬಂಧಪಟ್ಟಂತೆ 4 ಅಂಕಗಳನ್ನು ಗಳಿಸ್ಕೊಳ್ಳುವಂಥದ್ದು ಬಹಳ ಸುಲಭ. ಇಲ್ಲಿ ಸಂಕಲ್ಪ ಗೀತೆಯಲ್ಲಿ ಕಲುಷಿತವಾದಿ ನದಿ ಜಲಗಳಿಗೆ ಅಥವಾ ಮತಗಳೆಲ್ಲೋ ಪಥಗಳು. ಕೌರವೇಂದ್ರನ ಕೊಂದೆನೇನು ಪದ್ಯದಲ್ಲಿ ಮಾರಿಗೌತಣವಾಯಿತು ನಾಳಿನ ಭಾರತ, ಅಥವಾ ವೀರಲವ್ ಪದ್ಯದಲ್ಲಿ ಉರ್ವಿಯೋಳು ಕೌಸಲ್ಯ ಪಡೆದ ಕುವರಂ ರಾಮನವ್ರ ಮನೆ. ಮಕ್ಕಳೇ, ಬಹಳ ಸುಲಭವಾಗಿ ನೀವು 3 ಪದ್ಯದಿಂದ ಖಂಡಿತ ಯಾವುದಾದ್ರೂ ಒಂದೊಂದು ಪ್ಯಾರವನ್ನು ನೀವು ಪ್ರಾಕ್ಟೀಸ್ ಮಾಡಿಕೊಳ್ಳಿ. ಖಂಡಿತ ನಿಮಗೆ 4 ಅಂಕಗಳು ಸಿಗ್ತವೆ. ನನಗೆ ತಿಳಿದ ಮಟ್ಟಿಗೆ ನನ್ನ ಊಹೆ ಪ್ರಕಾರ ಈ ಸಲನೂ ಕೂಡ ಸಂಕಲ್ಪ ಗೀತೆಯನ್ನೇ ಕೊಡುವ ಸಾಧ್ಯತೆ ಇದೆ. ಹಾಗಾಗಿ ಇದ್ರ ಕಡೆ ಗಮನ ಕೊಡಿ. ನಂತರ ಸ್ವಲ್ಪ ಇದನ್ನು ಕೌರವೇಂದ್ರನ ಕೊಂದೆನೇನು ಪದ್ಯವನ್ನು ಕೂಡ ಸ್ವಲ್ಪ ಗಮನಿಸ್ಕೊಳ್ಬೇಕಾಗತ್ತೆ. ಇದಿಷ್ಟು ಕಂಠಪಾಠದ ಪದ್ಯಕ್ಕೆ ಸಂಬಂಧಪಟ್ಟಂತಹ ವಿಷಯ. ಮುಂದೆ ಭಾವಾರ್ಥ ಅಥವಾ ಸಾರಾಂಶ ಬರೆಯುವಂಥದ್ದು ಕೌರವೇಂದ್ರನ ಕೊಂದೆನೇನು ಪದ್ಯದಿಂದ ಕೊಡ್ಬೋದು ಅಥವಾ ವೀರಲವ ಪದ್ಯದಿಂದ ಕೊಡ್ಬೋದು. ಯಾವುದಾದ್ರೂ 6 ಸಾಲುಗಳನ್ನು ಕೊಡ್ತಾರೆ. ಇಲ್ಲಿ ನೀವು ಪ್ರಾರಂಭದಲ್ಲಿ ಅದನ್ನು ಆಯ್ಕೆ ಬರೀರಿ, ಹೇಗೆ ಸಂದರ್ಭಗಳಿಗೆ ಬರೀತೀರೋ ಆ ರೀತಿ ಆಯ್ಕೆ ಬರೆದು ಮತ್ತು ಆ ಸಾಲುಗಳ ಅರ್ಥ ಬರೆದು ಕೊನೆಯಲ್ಲಿ ಅದರ ಮೌಲ್ಯವನ್ನು ಬರೆದ್ರೆ ಇಲ್ಲಿ ನಿಮಗೆ 4 ಅಂಕ ಸಿಗ್ತದೆ. ಮುಂದೆ 8th ವಾಕ್ಯದ ಪ್ರಶ್ನೆಗಳು. ಶಬರಿ ಪಾಠದಿಂದ ಖಂಡಿತ ಇದು ಒಂದು ಪ್ರಶ್ನೆ ಬಂದೇ ಬರ್ತದೆ. ಇಲ್ಲಿ 4 ಅಂಕಗಳು ನಿಮ್ಮದಾಗ್ತದೆ. ಶಬರಿಯ ಚಿಂತೆ ಹಿಂಗುವುದ ಸಂದರ್ಭದ ಸ್ವಾರಸ್ಯವನ್ನು ವಿವರಿಸಿ, ಅಥವಾ ನಂಬಿ ಕೆಟ್ಟವರಿಲೆಂಬ ಮಾತು ಶಬರಿಯ ಪಾಲಿಗೆ ಹೇಗೆ ನಿಜವಾಗಿದೆ. 2 ಪ್ರಶ್ನೆಗಳು ಒಂದೇ ಪಾಠದಿಂದ ಯಾವುದಾದ್ರು ಒಂದನ್ನು ಆಯ್ಕೆ ಮಾಡಿಕೊಂಡು ನೀವು ಸಂಪೂರ್ಣ ಪಾಠದ ವಿಚಾರವನ್ನು ಅಥವಾ ವಿಶ್ಲೇಷಣೆಯನ್ನು ನೀವು ಮಾಡಿದ್ರೆ ಖಂಡಿತ ಅಲ್ಲಿ ನಿಮಗೆ 4 ಅಂಕಗಳು ಸಿಗ್ತವೆ. ಮುಂದೆ ಕೌರವೇಂದ್ರನ ಕೊಂದೆನೇನು ಪದ್ಯದಿಂದ ಕರ್ಣನಿಗೆ ಶ್ರೀಕೃಷ್ಣನ ಒಡ್ಡಿದ ಅಂಶಗಳೇನು, ಅಥವಾ ಪಾಂಡವರು ಸೋದರರೆಂದು ತಿಳಿದಾಗ ಕರ್ಣನ ಮನಸ್ಥಿತಿಯನ್ನು ತಿಳಿಸಿ. ಇಲ್ಲೂ ಕೂಡ ಅಷ್ಟೇ, ನಿಮಗೆ ಎಕ್ಸಾಕ್ಟಾಗಿ ಆನ್ಸರ್ ಸಿಗ್ತಾ ಇಲ್ಲ ಅಂತಂದರೆ ಪಾಯಿಂಟ್ ವೈಸನ್ನು ಬರೆದುಬಿಡಿ, ಅಥವಾ ಪದ್ಯದ ಸಾರಾಂಶವನ್ನು ನೀವು ಖಂಡಿತವಾಗಲೂ ಪ್ರಾರಂಭದಿಂದ ಕೊನೆಯವರೆಗೂ ಬರೆದುಬಿಟ್ರೆ ಇಲ್ಲಿ ನಿಮಗೆ ಕನಿಷ್ಠ ಪಕ್ಷ 3 ಅಂಕಗಳಾದರೂ ಸಿಗ್ತವೆ. ಇನ್ನು 3ನೇ ಪದ್ಯ 5ರಲ್ಲೂ ಕೂಡ 8th ವಾಕ್ಯ ಕೇಳಬಹುದು. ಲವನು ಯಜ್ಞಾಶ್ವವನ್ನು ಕಟ್ಟಲು ಕಾರಣವೇನು, ಅಥವಾ ಲವನ ನಡವಳಿಕೆ ಮೆಚ್ಚುಗೆಯಾಯಿತೆ ಏಕೆ. ಇಲ್ಲೂ ಕೂಡ ಅಷ್ಟೇ, ಆ ಪದ್ಯದ ಇಡೀ ಪದ್ಯದ ಸಾರಾಂಶವನ್ನು ನೀವು ಇಲ್ಲಿ ಬರೆದ್ರೆ ಖಂಡಿತ ನಿಮಗೆ 3 ಅಂಕಕ್ಕಿಂತ ಹೆಚ್ಚು ಅಂಕಗಳು ಸಿಗುವ ಸಾಧ್ಯತೆ ಇದೆ, ಅಥವಾ 4 ಕೂಡ ನೀವು ಪಡೆದುಕೊಳ್ಬೋದು. ಹಾಗಾಗಿ ಪದ್ಯದ ಸಾರಾಂಶವನ್ನು ಬರೆದರೂ ಕೂಡ ನಿಮಗೆ ನಡೀತದೆ. ಮುಂದೆ ಪ್ರಬಂಧಗಳು. ಗ್ರಾಮ ಸ್ವರಾಜ್ಯ, ಪ್ರಾಚ್ಯ ಸ್ಮಾರಕಗಳ ಸಂರಕ್ಷಣೆ, ತ್ಯಾಜ್ಯ ವಸ್ತುಗಳ ನಿರ್ವಹಣೆ, ಮಹಿಳಾ ಸಬಲೀಕರಣ, ಈ 4 ಕೊಟ್ಟಿದ್ದೇನೆ. ಇವುಗಳನ್ನು ನೀವು ಬರೆಯುವಂಥದ್ದು ಹೇಗೆ, ಪೀಠಿಕೆ ಬರೀಬೇಕು ಪ್ರಾರಂಭದಲ್ಲಿ, ನಂತರ ವಸ್ತು ನಿರೂಪಣೆ ಅಥವಾ ವಿಷಯ ನಿರೂಪಣೆ, ಕೊನೆಯಲ್ಲಿ ಉಪಸಂಹಾರ.
ಇದನ್ನು ನೀವು ಬರೆದ್ರೆ ಖಂಡಿತ ಇಲ್ಲಿ ನಿಮಗೆ ಇಲ್ಲೂ ಕೂಡ 5 ಅಂಕಗಳು ಸಿಗುವ ಸಾಧ್ಯತೆ ಇದೆ. ಪ್ರೀತಿಯ ಮಕ್ಕಳೇ, ನಿಮಗೆಲ್ಲರಿಗೂ ನಿಮ್ಮ ಅಂಕಗಳನ್ನು ಹೆಚ್ಚು ಮಾಡ್ಕೊಳ್ಳೋದಕ್ಕಾಗಿ ಅಥವಾ ಫೇಲ್ ಆಗಿರುವಂಥವರು ಪಾಸ್ ಮಾಡ್ಕೊಳ್ಳೋದಕ್ಕೆ ನೀವು ಈ ಒಂದು ನಾನು ಕೊಟ್ಟಿರುವಂಥ ಪ್ರಶ್ನೆಗಳನ್ನೇ ನೀವು ಓದ್ಕೊಂಡ್ರೆ ಖಂಡಿತವಾಗ್ಲೂ ಯಾವುದೇ ಕಾರಣಕ್ಕೂ ನೀವು ಮತ್ತೆ ಫೇಲ್ ಆಗೋದಕ್ಕೆ ಸಾಧ್ಯ ಇಲ್ಲ, ಪಾಸ್ ಆಗ್ತೀರಾ ಮತ್ತು ನಿಮ್ಮ ಅಂಕಗಳು ಕೂಡ ಹೆಚ್ಚಾಗೋದಕ್ಕೆ ಸಾಧ್ಯ ಆಗುತ್ತದೆ. ಈ ವಿಡಿಯೋ ನಿಮಗೆ ಉಪಯುಕ್ತ ಆಗಿದೆ ಅಂತೇಳಿ ಭಾವಿಸ್ತೀನಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ತೆ, ಧನ್ಯವಾದಗಳು.